ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ P3 Pro 5G ಸ್ಮಾರ್ಟ್ಫೋನ್ ಇದೆ. ಈ ಫೋನ್ ಅಂತೂ ಬರೀ 22,000 ರೂಪಾಯಿಗೆ ಲಾಂಚ್ ಆಗಿ ಹೆವಿ ಹವಾ ಅಂತೂ ಕ್ರಿಯೇಟ್ ಮಾಡ್ತಾ ಇದೆ. ನಾನಿವತ್ತು ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಫೋನ್ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದರೊಳಗಡೆ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಸಿಮ್ ಎಜೆಕ್ಷನ್ ಪಿನ್ನು, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಂತರ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಸೂಪರ್ ವಿಷಯ ಈ ಪ್ರೈಸ್ ರೇಂಜಿಗೆ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಟೈಪ್ ಇಂದ Type-C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, 190 ಗ್ರಾಮ್ ವೆಯ್ಟು ಮತ್ತು 7.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ನಮಗೆ ಒಂದು ರೀತಿ ಕರ್ವ್ಡ್ ಡಿಸ್ಪ್ಲೇ ಸಿಗ್ತದೆ, ತುಂಬ ಕರ್ವಾಗಿ ಏನಿಲ್ಲ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದರೆ ಒಳ್ಳೆ ವಿಷಯ. ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ನಮಗೆ ಫ್ರಂಟಲ್ಲಿ ಸಿಗ್ತಾ ಇದೆಯಂತೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಮತ್ತು ಬೆಜಲೆಲ್ಲ ಒಂದು ಲೆವೆಲ್ಗೆ ಕಡಿಮೆನೇ ಇದೆ. ಒಂಥರ ಯೂನಿಫಾರ್ಮ್ ಬೆಜಲ್ ಅಂತ ಬೇಕಾದರೂ ಅನ್ನಬಹುದು. ಫ್ರಂಟಿನ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಅಷ್ಟಾಗಿ ಆಗೋದಿಲ್ಲ. ಒಂದು ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ ಇದು ಲೈಟ್ ರಿಯಾಕ್ಟಿವ್ ಬ್ಯಾಕ್ ಆಯಿತಾ. ನೀವು ಬಿಸಿಲಲ್ಲಿ ಓಡಾಡ್ಕೊಂಬಂದು ನೀವು ಮನೆ ಒಳಗೆ ಬಂದರೆ ನಿಮ್ಮ ವಾಚ್ ಯಾವ ರೀತಿ ರೇಡಿಯಮ್ ಅಂದರೆ ಹೊಳೆಯುತ್ತೋ ಆ ರೀತಿ ಫೋನ್ನ ಬ್ಯಾಕ್ ಕೂಡ ರೇಡಿಯಮ್ ರೀತಿ ಹೊಳೆಯುತ್ತೆ ಆಯಿತಾ. ಲೈಟ್ ರಿಯಾಕ್ಟಿವ್ ಬ್ಯಾಕು ಒಂಥರ ಯುನೀಕ್ ಆಯಿತು. ಹಂಗಂತ ಇದು ಗೇಮ್ ಚೇಂಜರ್ ಅಂತ ಅನ್ನಲ್ಲ. ಈ ರೀತಿ ಅನೇಕ ಫೋನ್ಗಳಲ್ಲೂ ಸಹ ಇತ್ತು, ಅದು ಕಲರ್ ಚೇಂಜ್ ಮಾಡ್ತಾ ಇತ್ತು. ಬಟ್ ಇದೇನಪ್ಪ ಅಂದರೆ ನಮ್ಮ ವಾಚಲ್ಲಿ ಆ ಡಯಲ್ ಯಾವ ರೀತಿ ಹೊಳೆಯುತ್ತೋ ಆ ರೀತಿ ರೇಡಿಯಮ್ ರೀತಿ ಹೊಳೆಯುತ್ತೆ. ಅದೊಂದು ಸ್ವಲ್ಪ ಯುನೀಕು. ಹಂಗಂತ ಈ ಫೀಚರ್ಗೋಸ್ಕರ ಇದು ಹೊಳೆಯುತ್ತೆ ಅನ್ನೋದಕ್ಕೋಸ್ಕರ ಫೋನ್ ತೊಗೊಳ್ಳಿ ಅಂತ ನಾನಲ್ಲ. ಹೌದು, ಯುನೀಕ್ ಆಗಿದೆ, ಚೆನ್ನಾಗಿದೆ, ಡಿಫ್ರೆಂಟಾಗಿ ಮಾಡಿದ್ದಾರೆ. ಬಟ್ ಅದಕ್ಕೋಸ್ಕರ ಒಂದು ಫೋನ್ ತಗೋಬೇಕು ಅಂತ ಡಿಸೈಡ್ ಆಗಬಾರ್ದು. ಇದರೊಳಗಿರುವಂಥ ಸ್ಪೆಸಿಫಿಕೇಷನ್ ನೋಡಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಚೆನ್ನಾಗಿ ಕಾಣುತ್ತೆ ಹಿಂದ್ಗಡೆಯಿಂದ, ತುಂಬ ಪ್ರೀಮಿಯಮ್ ಆಗಿದೆ, ಕ್ಲೀನ್ ಡಿಸೈನು. ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಪ್ಲಾಸ್ಟಿಕ್ ಫ್ರೇಮು, USB Type-C ಚಾರ್ಜಿಂಗ್ ಕೇಬಲು, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕೋಬಹುದು. ಜೊತೆಗೆ IP66, IP68 ಮತ್ತು IP69 ಇಷ್ಟು ರೇಟಿಂಗ್ ಸಹ ಇದೆ. ಆರಾಮಾಗಿ ಫೋನ್ ನೀರಿಗೆ ಬಿದ್ದರೂ ಸಹ, ಮಳೆಯಲ್ಲೂ ಸಹ ನೀವು ಈ ಫೋನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದರೂ ಸಹ ಏನು ಅಷ್ಟಾಗಿ ಪ್ರಾಬ್ಲಮ್ ಆಗಲ್ಲ. ಹಂಗಂತ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಒಟ್ಟಿಗೆ IP ರೇಟಿಂಗನ್ನು ಕೊಟ್ಟಿದ್ದಾರೆ. ಮತ್ತು ಈ ಫೋನ್ ನಿಮಗೆ ಬೇಕು ಅಂತ ಅಂದರೆ ವೀಗನ್ ಲೆದರ್ ಬ್ಯಾಕ್ನ ವೇರಿಯಂಟಲ್ಲೂ ಕೂಡ ಸಿಗುತ್ತೆ. ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಕಲರ್ ಏನಿದೆ ಇದರಲ್ಲಿ ಈ ರೇಡಿಯಮ್ ರೀತಿ ಅಂದರೆ UV ಲೈಟ್ ಅಥವಾ ಬಿಸಿಲಿಗೆ ಹೋದಾಗ ಅದು ಹೊಳೆಯೋಕ್ಕೆ ಶುರುವಾಗುತ್ತೆ, ಒಳಗಡೆಗೆ ಬಂದಾಗ ಆಯಿತಾ. ಬಿಸಿಲಲ್ಲ, ಕತ್ಲೆಗೆ ಬಂದಾಗ ನಿಮಗೆ ಒಂದು ರೀತಿ ರೇಡಿಯಮ್ ರೀತಿ ಕಾಣುತ್ತೆ. ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.83 ಇಂಚಿಂದು ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಕರ್ವ್ಡ್ OLED ಡಿಸ್ಪ್ಲೇ ಇದೆ ಆಯಿತಾ. ಸೊ ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಬಂದ್ಬಿಟ್ಟು ಒಂದು ಕಡೆ 240 ಹರ್ಟ್ಸ್ ಅಂತಾರೆ, ಇನ್ನೊಂದು ಕಡೆ ಗೇಮಿಂಗ್ ಟೈಮಲ್ಲಿ 2500 ಹರ್ಟ್ಸ್ ಅಂತಾರೆ. ಯಾವುದು ಸರಿ ಅಂತ ಎಲ್ಲೂ ಸ್ಪೆಸಿಫೈ ಆಗಿಲ್ಲ, ಕನ್ಫ್ಯೂಷನ್ ಒಂದು ರೀತಿ. ಮತ್ತು ಇದು 10 ಬಿಟ್ ಡಿಸ್ಪ್ಲೇ ಆಯಿತಾ. ಸುಮಾರು 1 ಬಿಲಿಯನ್ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ವಿವಿಡ್ ಡಿಸ್ಪ್ಲೇ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿ ಸಹ ಇದೆ. ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 1500 ನಿಟ್ಸು, ಬಿಸಿಲಿಗೆ ಹೋದ್ರು ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ. ಡಿಸ್ಪ್ಲೇ ಓಕೆ ಅಂತೀನಿ ಪ್ರೈಸ್ ರೇಂಜಿಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್, ಸ್ವಲ್ಪ ಕಡಿಮೆ ಆಯಿತು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು, ಓಕೆ ಅಂತೀನಿ ಪ್ರೈಸ್ ರೇಂಜಿಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಇದೆ. 7+ Gen 3 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಒಳ್ಳೆಯ ಪ್ರೊಸೆಸರ್, ಸದ್ಯಕ್ಕೆ ಒಂದು ಲೆವೆಲಿಗೆ ಒಳ್ಳೆಯ ಪ್ರೊಸೆಸರ್ ಅಂತ ಅಂತೀನಿ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 7,55,000 ರೇಟಿಂಗನ್ನು ಕೊಡ್ತಾ ಇದೆ. ತುಂಬ ಹೆವಿ ಜಾಸ್ತಿ ರೇಟಿಂಗ್ ಅಂತ ಅನ್ನಲ್ಲ. ಈ ಪ್ರೈಸ್ ರೇಂಜಿಗೆ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡುವಂಥ
ಪ್ರೊಸೆಸರ್ಗಳು ಕೂಡ ಸಿಗ್ತವೆ. ಈ ಪ್ರೈಸ್ ರೇಂಜಿಗೆ 7+ Gen 3 ಏನಾದರೂ ಕೊಟ್ಬಿಟ್ಟಿದ್ರೆ ಅನ್ಬಿಲೀವಬಲ್ ಅಂತ ಇದ್ದೆ. ಬಟ್ ಇದು ಕೂಡ ಓಕೆ ಅಂತೀನಿ ಆಯಿತಾ. ಇತ್ತೀಚೆಗೆ ಬರ್ತಿರುವಂಥ 25,000 ರೇಂಜಿನ ಫೋನ್ಗಳಲ್ಲಿ ಆಲ್ಮೋಸ್ಟ್ ಇದೇ ಪ್ರೊಸೆಸರ್ ಸಿಗ್ತಾ ಇದೆ. ಸೊ ಇವರು ಕೂಡ ಅದನ್ನೇ ಹಾಕಿದ್ದಾರೆ, ಓಕೆ ಅಂತೀನಿ. ಒಂದು ಒಳ್ಳೆ ಪ್ರೊಸೆಸರ್ ಆಯಿತಾ. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನು, ಟೆಂಪ್ರೇಚರ್ ವೇರಿಯೇಷನ್ ಎಲ್ಲ ಚೆಕ್ ಮಾಡೋದು ಎರಡೂ ಕೂಡ ತುಂಬ ನಾರ್ಮಲ್ಲು. ಅಷ್ಟಾಗಿ ಫೋನ್ ಹೀಟ್ ಆಗುತ್ತೆ ಅಂತೆಲ್ಲ ಕೂಡ ಅನ್ನಿಸ್ಲಿಲ್ಲ. ನಾವಿದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMI ಏನಿದೆ ಇದು ನೀವೇನಾದರೂ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ ಅಟೆಂಡ್ ಮಾಡ್ತೀರಾ BGMI ಇದು ಅಂತ ಅಂದರೆ ಅದಕ್ಕೆ ಸರ್ಟಿಫೈ ಆಗಿರುವಂಥ ಫೋನ್ ಅಂತೆ ಆಯಿತಾ. ಸೊ ಅವ್ರ ಜೊತೆ ಮೋಸ್ಟ್ಲಿ ಪಾರ್ಟ್ನರ್ ಆಗಿದ್ರೆ ಅಂತ ಕಾಣುತ್ತೆ. ಮತ್ತು ಇದರಲ್ಲಿ AI ಅಲ್ಟ್ರಾ ಟಚ್ ಕಂಟ್ರೋಲ್ ಸಹ ಇದೆ. ಸೊ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸನ್ನು ಅನೌನ್ಸ್ ಮಾಡುತ್ತೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗೋ ರೀತಿ ಮಾಡುತ್ತೆ. ಮತ್ತು ನಾವು BGMI ಇದರಲ್ಲಿ ಆಡ್ದಂಗೆ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ತನಕ ನೀವು ಮಾಡ್ಬೋದು. ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಸೆಟ್ಟಿಂಗಲ್ಲೇ ಆಡಬೇಕು ನೀವು, ತುಂಬ ಸ್ಮೂತಾಗಿ ಸಿಗಬೇಕು ಅಂದರೆ ಇದರಲ್ಲೇ 90 FPS ಗೇಮ್ ಪ್ಲೇ ಸಪೋರ್ಟ್ ಇರೋದು. ಇನ್ನು ಮ್ಯಾಕ್ಸಿಮಮ್ ಗ್ರಾಫಿಕ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಸಹ ಇದೆ. ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಒಂದು ಪ್ಲೇಯಬಲ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ. ಸೊ ಗೇಮರ್ಸ್ಗಳು ಆರಾಮಾಗಿ ಆಡ್ಬೋದು, ತೊಂದರೆ ಏನೂ ಇಲ್ಲ ಆಯಿತಾ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದ್ರೂ ಒಂದು ಲೆವೆಲ್ಗೆ ಐ ಸೆಟ್ಟಿಂಗಲ್ಲೇ ಆಡ್ಕೋಬೋದು. ಈ ಪ್ರೊಸೆಸರ್ನಲ್ಲಿ ಏನೂ ತೊಂದರೆ ಇಲ್ಲ ಆಯಿತಾ. ಸೊ ಪ್ರೊಸೆಸರ್ ಓಕೆ ಒಂದು ಲೆವೆಲ್ಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ ಬರೀ ಎರಡು ಕ್ಯಾಮ್ರಾ ಇರೋದು. ನಾಮಕವಷ್ಟೇ 2 ಕ್ಯಾಮ್ರಾ ನೋಡೋದಕ್ಕೆ ಹೋದ್ರೆ ಒಂದೇ ಆಯಿತಾ. ಮೇನ್ ಸೆನ್ಸಾರ್ ಬಂದ್ಬಿಟ್ಟು 50 MP f1.8. ಇದು ಸೋನಿ IMX896 ಸೆನ್ಸಾರ್ ಆಯಿತಾ. ತುಂಬ ಒಳ್ಳೆಯ ಸೆನ್ಸಾರು. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಪರವಾಗಿಲ್ಲ, ಚೆನ್ನಾಗಿದೆ ಆಯಿತಾ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಪ್ರೋಸೆಸ್ ಮಾಡಿ ಔಟ್ಪುಟನ್ನು ಕೊಡ್ತು ಅನ್ನಿಸ್ತು. ಕೆಲವೊಂದು ಕಡೆ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಒಟ್ಟಿಗೆ ಔಟ್ಪುಟ್ ಅಂತೂ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ. ತುಂಬ ಲೈಟ್ ಎಕ್ಸ್ಪೋಸ್ ಆದಾಗ ನನಗೆ ತುಂಬ ಒಂಥರ ಬ್ಲ್ಯಾಂಕ್ ಅನ್ನಿಸ್ತು ಕೆಲವೊಂದು ಫೋಟೋಸ್ಗಳು. ಒಟ್ಟಿಗೆ ಪ್ರೈಸ್ ರೇಂಜ್ಗೆ ಒಂದು ಡೀಸೆಂಟ್ ಕ್ಯಾಮ್ರಾ ಅಂತೀನಿ ಆಯಿತಾ. ನಂಗೆ ಅನ್ನಿಸ್ದಂಗೆ ಇದು ಮೇನ್ಲಿ ಗೇಮರ್ಸ್ಗಳನ್ನ ತಲ್ಲಿಡ್ಕೊಂಡು ಈ ಫೋನ್ನ ಮಾಡ್ದಂಗಿದೆ. ಓವರಾಲ್ ನೋಡೋದಕ್ಕೆ ಹೋದರೆ ಪರ್ಫಾರ್ಮೆನ್ಸನ್ನು ಸ್ವಲ್ಪ ಜಾಸ್ತಿ ಪುಷ್ ಮಾಡಿದ್ದಾರೆ ಇದರಲ್ಲಿ ಅಂತ ಅನ್ನಿಸ್ತು ನನಗೆ ಆಯಿತಾ, ಓವರಾಲ್ ನೋಡೋದಕ್ಕೆ ಹೋದರೆ. ಸೊ ಇದರಲ್ಲಿರುವಂಥ ಕ್ಯಾಮ್ರಾ ಪರವಾಗಿಲ್ಲ ಆಯಿತಾ. ತುಂಬ ಕೆಡ್ತಾಗಿದೆ ಅನ್ನಲ್ಲ, ತುಂಬ ಸಕ್ಕತ್ತಾಗಿದೆ ಅನ್ನಲ್ಲ, ಈ ಬೆಲೆಗೆ ಪರವಾಗಿಲ್ಲ ಅಂತೀನಿ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಈ 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ ಆಯಿತಾ. ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ, ಬೂಕೆ ಎಫೆಕ್ಟನ್ನು ಕೊಡೋದಕ್ಕೆ. ಪೋರ್ಟ್ರೇಟ್ ಶಾರ್ಟ್ಸು ಚೆನ್ನಾಗಿದೆ. ಇದರಲ್ಲಿ 3x 5x ಕೂಡ ಇದೆ. ಅದು ನಿಮಗೆ ಇನ್ ಸೆನ್ಸಾರ್ ಝೂಮ್ ಮಾಡುತ್ತೆ. ಅಂದರೆ ಒಂಥರ ಡಿಜಿಟಲಿ, ಅಂದರೆ ಈಗ ನೋಡಿ 50 MP ಇದೆ. ಇದೇನು ಮಾಡುತ್ತೆ ಅಂದರೆ ಸ್ವಲ್ಪ 16 MP ತೆಗೆದುಬಿಟ್ಟು ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಒನ್ ಆ್ಯಂಡ್ ದ ಸೇಮ್, ಏನೋ ಡಿಫ್ರೆನ್ಸ್ ಗೊತ್ತಾಗಲ್ಲ. ಡಿಜಿಟಲಿ ಝೂಮ್ ಮಾಡ್ದಂಗೆ ಅದು ನೋಡೋದಕ್ಕೆ ಹೋದರೆ. ಸೊ ಕ್ವಾಲಿಟಿ ಪೋರ್ಟ್ರೇಟು ಪರವಾಗಿಲ್ಲ ಅಂತೀನಿ ಆಯಿತಾ. ಎಡ್ಜ್ ಡಿಟೆಕ್ಷನ್ ಎಲ್ಲ ಒಂದು ಲೆವೆಲ್ಗೆ ಸುಮಾರಾಗಿದೆ. ಓಕೆ, ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಕ್ಯಾಮ್ರಾ ಓಕೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಪರ್ಸ್ನಲಿ ನನಗೆ ಇಷ್ಟ ಆಯಿತು. ಚೆನ್ನಾಗಿ ಕಾಣೋ ರೀತಿ, ನೀವಿರೋದಕ್ಕಿಂತ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಡೀಟೇಲ್ಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಫ್ರಂಟ್ ಕ್ಯಾಮ್ರಾ ಅಂತೂ ತುಂಬ ಇಷ್ಟ ಆಯಿತು ನನಗೆ. ರೇರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ರೇರ್ ಕ್ಯಾಮ್ರಾ ತುಂಬ ಸ್ಟೇಬಲ್ ಆಗಿದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ತುಂಬ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ ಪರವಾಗಿದೆ, ಒಂದು ಲೆವೆಲಿಗೆ ವೈಡ್ ಆಗಿದೆ ಫ್ರಂಟ್ ಕ್ಯಾಮ್ರಾ. ವ್ಲಾಗರ್ಸ್ಗಳಿಗೆಲ್ಲ ಒಂದು ಲೆವೆಲಿಗೆ ಇಷ್ಟ ಆಗಬಹುದು ಆಯಿತಾ. ಇದಕ್ಕಿಂತ ಜಾಸ್ತಿ ದುಡ್ಡಿನ ಫೋನ್ಗಳಲ್ಲೇ ಇಷ್ಟೊಂದು ವೈಡ್ ಕೊಡಲ್ಲ ನಾನು ಕೆಲವೊಂದು ನೋಡಿರೋದ್ರಲ್ಲಿ. ಸೊ ಇದು ಒಂದು ಲೆವೆಲಿಗೆ ವೈಡ್ ಆಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ವೀಡಿಯೋದು ಎರಡು ಕೂಡ ಒಂದು ಲೆವೆಲಿಗೆ ಇಷ್ಟ ಆಯಿತು. ಫ್ರಂಟಲ್ಲೂ ಕೂಡ 4K ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟಾಗಿದೆ. ಮತ್ತು ವೈಡ್ L1 ಸೆಕ್ಯೂರಿಟಿ ಸಹ ಇದೆ. ನೆಟ್ಫ್ಲಿಕ್ಸ್ ಪ್ರೈಮಲ್ಲೆಲ್ಲ HD ಕಂಟೆಂಟನ್ನು ನೀವು ಪ್ಲೇ ಮಾಡ್ಬೋದು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೂಪರ್ ವಿಷಯ. ಇದು ಸಿಲಿಕಾನ್ ಕಾರ್ಬೈಡ್ ಬ್ಯಾಟ್ರಿ ಆಯಿತಾ. ಸೊ ಕೆಪಾಸಿಟಿ ತಿನ್ನಾಗಿದ್ರೂ ಸಹ ಕೆಪಾಸಿಟಿಯನ್ನು ಜಾಸ್ತಿ ಕೊಡ್ತಾರೆ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಸಹ ಇದೆ. ತುಂಬ ಫಾಸ್ಟಾಗಿ ಫೋನ್ನ ಚಾರ್ಜ್ ಕೂಡ ಮಾಡುತ್ತೆ. ಮತ್ತು ಈ ಬ್ಯಾಟ್ರಿಗೆ 4 ವರ್ಷಗಳ ಗ್ಯಾರಂಟಿಯನ್ನು ಕೂಡ ಕೊಡ್ತಾರೆ. ಅಂದರೆ ಬ್ಯಾಟ್ರಿ ತುಂಬ ಬೇಗ ಹಾಳಾಗದೆ 4 ವರ್ಷ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಮತ್ತು ಇದು ಫಾಸ್ಟ್ ಚಾರ್ಜಿಂಗ್ ಕೂಡ ಆಗಿರೋದ್ರಿಂದ ನೀವು ಆರಾಮಾಗಿ ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಒಂದು 50% ಅಂತೂ ಫಿಲ್ ಆಗೋಗ್ಬಿಟ್ಟಿರುತ್ತೆ. ಸೊ ತೊಂದರೆ ಇಲ್ಲ ಆಯಿತಾ. 6000 mAh ಜೊತೆಗೆ ಫಾಸ್ಟ್ ಚಾರ್ಜಿಂಗು ಸಹ ಇದೆ. ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಇಯರ್ ಪೀಸ್ ಹತ್ರ 2ನೇ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು OSಗೆ ಬಂತು ಅಂದರೆ
ಇದರಲ್ಲಿ ನಮಗೆ ಆ್ಯಂಡ್ರಾಯ್ಡ್ 15 ಔಟ್ ಆಫ್ ದ ಬಾಕ್ಸು ರಿಯಲ್ಮಿ UI ಸಿಗ್ತಾ ಇದೆ. ಸೊ ಈ OS ಕೆಲವು ಜನರಿಗೆ ಇಷ್ಟ ಆಗಬಹುದು. ಮುಂಚೆ ಚೆನ್ನಾಗಿದೆ, ಈಗ ಒಂದು ಸ್ವಲ್ಪ ಅದು ಇದು ಆಟ್ ಆ್ಯಪ್ಸು, ಆಟ್ ಗೇಮ್ಸು ಈ ಥರ ಎಲ್ಲ ಏನೋ ಇದೆ ಆಯಿತಾ. ಮತ್ತು ನೀವು ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡ್ಕೊಳ್ಳೋ ರೀತಿ ಮಾಡ್ತಾರೆ. ಸೊ ಸ್ವಲ್ಪ ಬ್ಲೂಟ್ವೇರ್ಸ್ಗಳು ಇದೆ ಅಂತ ಅನ್ನಿಸ್ತು ನನಗೆ. ನೋಡಿ, ಫೇಸ್ಬುಕ್ ಅಂತ, ಅಮೆಝಾನ್ ಅಂತೆ, ಸ್ನ್ಯಾಪ್ಚಾಟು, ಫೋನ್ಪೇ, ನೆಟ್ಫ್ಲಿಕ್ಸು, ಲಿಂಕ್ಡ್ಇನ್, ಲಿಟ್ರಲಿ ಬೇಕಾದಷ್ಟಿದೆ. ಅದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಒಟ್ಟಿಗೆ ಸ್ಮೂತಾಗುವಂಥ ಕೆಲಸವನ್ನು ಮಾಡ್ತಾ ಇದೆ, ತುಂಬ ಸ್ಮೂತಾಗಿದೆ. OS ಅಪ್ಡೇಟ್ ಮೋಸ್ಟ್ಲಿ ಒಂದು 3 ವರ್ಷ ಕೊಡಬಹುದಾ ಅಂತ ರಿಯಲ್ಮಿನವರು. 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟು, ಒಂದು 3 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡಬಹುದು. ಎಲ್ಲೂ ಕೂಡ ಅವರ ವೆಬ್ಸೈಟ್ನಲ್ಲಿ ಸ್ಪೆಸಿಫೈ ಆಗಿಲ್ಲ. ಒಟ್ಟಿಗೆ ಓಕೆ ಅಂತೀನಿ ಆಯಿತಾ. OS ಸುಮಾರಾಗಿದೆ, ಸ್ಮೂತಾಗಿದೆ, ಅದೊಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು ನನಗೆ. ಬಟ್ ಅನ್ವಾಂಟೆಡ್ ಆ್ಯಪ್ಸ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಈ ಫೋನಲ್ಲಿ ಸರ್ಕಲ್ ಟು ಸರ್ಚ್ ಫೀಚರ್ ಇದೆ ಮತ್ತು AI ಮೋಷನ್ ಡಿಬ್ಲರು, ಏನಾದರೂ ಬ್ಲರ್ ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೋಬೋದು. ಮತ್ತು AI ಎರೇಸರ್ 2.0 ಇದೆ. ಬೆಸ್ಟ್ ಫೇಸ್ ಫೀಚರ್ ಇದೆ ಗುರು. ಅಂದರೆ ಮಲ್ಟಿಪಲ್ ಫೋಟೋಸ್ ನೀವು ತಗೊಂಡಾಗ ಅದಕ್ಕೆ ಲೈವ್ ಫೋಟೋಸ್ ಚೆನ್ನಾಗಿರಬೇಕು. ಅಂದರೆ ನೀವು ಕಣ್ಣು ಮುಚ್ಚಿದ್ರೆ ಅದನ್ನು ಸರಿ ಮಾಡುತ್ತೆ. ಗ್ರೂಪ್ ಫೋಟೋದಲ್ಲಿ ಯಾರು ಕಣ್ಣು ಮುಚ್ಚಿದ್ರೆ ಅದನ್ನು ಸರಿ ಮಾಡ್ಕೋಬೋದು, ಒಂದು ಒಳ್ಳೆಯ ವಿಷಯ. ಮತ್ತು AI ಸ್ಮಾರ್ಟ್ ಲೂಪ್ ಆಗಿರ್ಬೋದು, AI ರೈಟಿಂಗ್ ಫೀಚರ್ ಆಗಿರ್ಬೋದು. ಅಂದರೆ ನೀವು ಟೆಕ್ಸ್ಟ್ ಮೆಸೇಜ್ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಸಜೆಷನ್ ಕೊಡುತ್ತೆ, ಏನು ರಿಪ್ಲೈ ಮಾಡ್ಬೋದು ಅಂತ. ಆ ಒಂದು ಫೀಚರ್ ಸಹ ಇದೆ. ಸೊ ಈ ರೀತಿ ಕೆಲವೊಂದು AI ಫೀಚರ್ನ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ ಆಯಿತಾ. ಇತ್ತೀಚೆಗೆ ಎಲ್ಲ ಫೋನಲ್ಲೂ ಕೊಡ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದು ಯೂಸ್ಫುಲ್ ಫೀಚರ್ನ ಕೊಟ್ಟಿದ್ದಾರೆ, ಸುಮ್ಮನೆ ಅನ್ವಾಂಟೆಡ್ ಏನೇನೋ ಆ್ಯಡ್ ಮಾಡಿಲ್ಲ. ಒಳ್ಳೆ ವಿಷಯ ಅಂತೀನಿ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಸಪೋರ್ಟ್ ಇದೆ. ಬ್ಲೂಟೂತ್ 5.2 ಸಪೋರ್ಟ್ ಮಾಡುತ್ತೆ. 9 5G ಬ್ಯಾಂಡ್ಗಳು ಸಹ ಇದೆ. NFC ಕೊಟ್ಟಿದ್ರೆ ನಂಗೆ ಅನ್ನಿಸ್ದಂಗೆ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಯಾವುದೇ NFC ಕೊಟ್ಟಿಲ್ಲ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಕೂಡ ಕೊಟ್ಟಿದ್ದಾರೆ. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡಬಹುದಾ ಅಂತ. ನಾನಂತೀನಿ ನೋಡಿ, ರಿಯಲ್ಮಿ ಬ್ರ್ಯಾಂಡಿಂಗಲ್ಲಿ ಒಂದೊಳ್ಳೆ ಸ್ಪೆಸಿಫಿಕೇಷನ್ನೇ. ಅವ್ರು ಕೆಲವೊಂದು ಟೈಮ್ ಲಾಂಚ್ ಮಾಡುವಂಥ ಫೋನ್ಗಳು ಹೆವಿ ಓವರ್ ಪ್ರೈಸ್ಡ್ ಆಗಿರುತ್ತೆ. ಬಟ್ ಇದು ಒಂದು ಲೆವೆಲಿಗೆ ರೀಸನಬಲ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿರೋ ರೀತಿ ಇದೆ ಸದ್ಯಕ್ಕೆ. ಇನ್ನು ಕೆಲವೇ ದಿನಗಳಲ್ಲಿ ನಥಿಂಗ್ ಅವ್ರದ್ದು ಕೂಡ ಒಂದು ಫೋನ್ ಲಾಂಚ್ ಆಗೋದ್ರಲ್ಲಿದೆ. ಅದು ಕೂಡ ಸಿಮಿಲರ್ ಪ್ರೊಸೆಸರ್ನ ಜೊತೆಗೆ ಬರಬಹುದು. ಸೊ ಅದಕ್ಕೋಸ್ಕರ ಕೂಡ ವೆಯ್ಟ್ ಮಾಡಿ. ಈ ನೆಕ್ಸ್ಟ್ ಮಾರ್ಚ್ ತಿಂಗಳಂತೂ ಹೆವಿ ಫೋನ್ಗಳಿದ್ದಾವೆ. ಸದ್ಯಕ್ಕೆ ಹೌದು ಈ ಫೋನು ಚೆನ್ನಾಗಿದೆ ಆಯಿತಾ, ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಸೊ ಹಿಂದ್ಗಡೆ ಇರುವಂಥ ಈ ರೇಡಿಯಮ್ ರೀತಿ ಏನು ಲೈಟ್ ಬರುತ್ತೆ ಆ ಫೀಚರ್ಗೋಸ್ಕರ ಫೋನ್ ತಗೊಳಕ್ಕೆ ಹೋಗ್ಬಿಡಿ. ಇದ್ರೊಳಗಡೆ ಇರುವಂಥ ಫೀಚರಿಗೆ ತೊಗೊಳ್ಳಿ. ನಿಮ್ಗೆ ಇದರಲ್ಲಿರುವಂಥ ಫೀಚರ್ಸು ನಿಮಗೆ ಅವಶ್ಯಕತೆ ಇದ್ದರೆ, ನಿಮ್ಮ ನೀಡ್ಸನ್ನು ಇದು ಫುಲ್ಫಿಲ್ ಮಾಡ್ತಿದ್ರೆ ಮಾತ್ರ ಈ ಫೋನ್ನ ತೊಗೊಳ್ಳಿ ಆಯಿತಾ. ಸೊ ನೋಡಿ, ಇದರೊಳಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದೆ ಅಂತ ಅನ್ನಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ನೋಡಿ, ನಿಮಗೆ ಇದಕ್ಕಿಂತ ಒಂದು 3-4 ಸಾವಿರ ಬಡ್ಜೆಟನ್ನು ಜಾಸ್ತಿ ಮಾಡಿದ್ರೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಸಿಗ್ತವೆ ನಿಮಗೆ. 8S Gen 3 ಆಗಿರ್ಬೋದು ಅಥವಾ 7+ Gen 3 ಈ ರೀತಿ ಫೋನ್ಗಳು ನಿಮಗೆ ಸಿಗ್ತವೆ ಆಯಿತಾ. ಎಲ್ಲ ವಿಷಯ ತಲೆ ಇಟ್ಕೊಂಡು ಪರ್ಚೇಸ್ ಮಾಡಬೇಕಾಗತ್ತೆ. ಒಟ್ಟಿಗೆ ಈ ಫೋನ್ ಕೂಡ ಚೆನ್ನಾಗಿದೆ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ರಿಯಲ್ಮಿ ಅವರು ಲಾಂಚ್ ಮಾಡಿರುವಂಥ ಫೋನು ಸ್ವಲ್ಪ ರೀಸನಬಲ್ ಆಗಿ ಪ್ರೈಸ್ ಫಿಕ್ಸ್ ಮಾಡಿರುವಂಥ ಫೋನ್ ಅಂತ ಅಂತೀನಿ ಆಯಿತಾ. ಸೊ ನನಗೇನೋ ಒಂದು ಲೆವೆಲಿಗೆ ಇಷ್ಟ ಆಯಿತು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.